ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ನಾರಾಯಣಪುರ ಇಲ್ಲಿನ KBJNL ವಲಯ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಧರಣಿ ನಡೆಸಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಸಿಇ ಅವರಿಗೆ ಮನವಿ ಸಲ್ಲಿಸಿದರು. ಕಾಲುವೆಗಳ ಸಿಲ್ಟ್ ಜಂಗಲ್ ತೆರವಿಗೆ ಕೂಡಲೇ ಕ್ಲೋಸರ್ ಕಾಮಗಾರಿ ಕೈಗೊಳ್ಳಲು ರೈತರ ಒತ್ತಾಯ. ಅಚ್ಚುಕಟ್ಟು ಭಾಗದ ಜಮೀನುಗಳಿಗೆ ಸಮರ್ಪಕ ನೀರೊದಗಿಸಲು ರೈತರ ಆಗ್ರಹ. ನಾರಾಯಣಪುರ ಇಲ್ಲಿನ KBJL ಮುಖ್ಯ ಇಂಜಿನಿಯರ್ ವಲಯ ಕಚೇರಿ ಮುಂದೆ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಧರಣಿ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ CER ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ರೈತ ಸಂಘದ ಸುರಪುರ ಘಟಕ ಅಧ್ಯಕ್ಷ ಹನುಮಂತರಾಯ ಚಂದ್ಲಾಪುರ್ ಮಾತನಾಡಿ, ಕಳೆದ ವರ್ಷ ಬರಗಾಲ ಹಿನ್ನೆಲೆ ರೈತರು ಸಂಕಷ್ಟ ಅನುಭವಿಸಿ ಬೆಳೆ ಬೆಳೆದಿಲ್ಲ. ಸದ್ಯ ಮುಂಗಾರು ಮಳೆ ಉತ್ತಮವಾಗಿ ಸುರಿದಿದೆ. ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉಪಕಾಲುವೆಗಳು, ವಿತರಣಾ ಕಾಲುವೆಗಳ ಮಣ್ಣಿನ ಉಪಸವ ತ್ಯಾಜ್ಯದ ರಾಶಿ ಇದ್ದು ಕೂಡಲೇ ಅವುಗಳನ್ನು ತೆರವುಗೊಳಿಸುವ ಕ್ಲೋಸರ್ ಕಾಮಗಾರಿಯನ್ನ ಕೂಡಲೇ ಕೈಗೆತ್ತಿಕೊಳ್ಳಬೇಕು. ಅಂದಾಗ ಮಾತ್ರ ಕಾಲುವೆಯ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ತಲುಪುತ್ತಿಲ್ಲ ಎಂದು ಹೇಳಿದರು. ಇನ್ನೋರ್ವ ರೈತ ಸಂಘದ ಹುಣಸಗಿ ಘಟಕ ಅಧ್ಯಕ್ಷ ಹನುಮಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ನೀರಾವರಿ ಯೋಜನೆಗೆ ಅಗತ್ಯವಿರುವಷ್ಟು ವರ್ಕ್ ಇನ್ಸ್ಪೆಕ್ಟರ್ ನೇಮಕ ಮಾಡಬೇಕು. ಜಂಗಿನಗಡ್ಡಿ, ಮೇಲಿನಗಡ್ಡಿ ರೈತರ ಜಮೀನುಗಳಿಗೆ ಹೊಸ ಕಾಲುವೆಯ ನಿರ್ಮಿಸುವ ಮೂಲಕ ನೀರು ಹರಿಸಲು ಕ್ರಮ ವಹಿಸಬೇಕು. ಬೋನಾಳ ಏತ ನೀರಾವರಿ ಯೋಜನೆಯ ಎಲ್ಲಾ ನ್ಯೂನತೆಗಳನ್ನು ಸರಿಪಡಿಸಿ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರೊದಗಿಸಬೇಕು. ಬೋನಾಳ ಏತ ನೀರಾವರಿ ಕಚೇರಿ ಸುರಪುರಕ್ಕೆ ವರ್ಗಾಯಿಸಬೇಕು. ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಅನುಭವವಿರುವ ರೈತ ಪ್ರತಿನಿಧಿಯನ್ನ ಆಹ್ವಾನಿಸಬೇಕು ಎಂದು ಒತ್ತಾಯಿಸಿದರು. ರೈತರ ಬೇಡಿಕೆಗಳು ಈಡೇರದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಮನವಿ ಸ್ವೀಕರಿಸಿದ CER ಮಂಜುನಾಥ್, ಮನವಿಯಲ್ಲಿನ ಬೇಡಿಕೆಗಳ ಕುರಿತು ಮೇಲಾಧಿಕಾರಿಗಳಿಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆಗೂ ಮುನ್ನ ಇಲ್ಲಿನ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ರೈತ ಸಂಘದವರು ಸಿಇ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಅಧೀಕ್ಷಕ ಅಭಿಯಂತರ ರಮೇಶ್ ಪವಾರ್, ರೈತ ಸಂಘದ ಮುಖಂಡರುಗಳಾದ ಸಾಹೇಬ್ಗೌಡ ಮದಲಿಂಗನಾಳ್, ಗದ್ದೆಪ್ಪ ನಾಗಬೇನಾಳ್, ತಿಪ್ಪಣ್ಣ ಜಂಪ, ನಿಂಗನಗೌಡ ಗುಳಬಾಳ್, ಅವಿನಾಶ್ ನಾಯಕ್, ಮಲ್ಲಣ್ಣ ನಾಗನಗೌಡ್, ಮಹಬೂಬ್ ಅಂಗಡಿ, ಸಿದ್ದಪ್ಪ ಕ್ಯಾದಗಿ, ಭಾಗಪ್ಪ, ಅಮರೇಶ್ ಕಾಮನ್ಕೇರಿ ಸೇರಿದಂತೆ ರೈತರ ಸಂಘದ ಪದಾಧಿಕಾರಿಗಳು, KBJL ಅಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಥಳೀಯ ಪೊಲೀಸ್ ಠಾಣೆ PS ಇಂದುಮತಿ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು. ವರದಿ ಕ್ಯಾಮ್ರಾ ರಸೂಲ್ ಮಖಂದರ್ ಜೊತೆಗೆ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತ್ವಾಡ್. ಜಂಗಲ್ ಕಟಿಂಗ್ ಯಾಕಿಲ್ಲ, ಯಾವ ಕೆಲಸಗಳು ಯಾಕಿಲ್ಲ ಅಂತ ಕೇಳಿದಾಗ ಅವ್ರು ಸ್ವಚ್ಛವಾಗಿ ಹೇಳ್ತಾರೆ, ಗ್ರಾಂಟ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಆಫೀಸ್ಗಳಿಗೆ ಗ್ರಾಂಟೇ ಇಲ್ಲ. ಮತ್ತೆ ನೀವು ದಕ್ಷತೆಯಿಂದ ಇದ್ದೀರಿ ಅಂತ, ತಮ್ಮ ಪ್ರಾಮಾಣಿಕತೆಯಿಂದ ಇದ್ದೀರಿ ಅಂತ ನಾವು ಭಾವಿಸಿದ್ದೇವೆ. ಈ ಒಂದ್ ಏನ್ ಮಾತಾಡಿ ಹೋಗಿ ಆಗಬಾರ್ದು. ಇಲ್ಲಿ ಏನ್ ಮಾತಾಡಿದ್ದು ಕನಿಷ್ಠ ಅರ್ಧ ದಾಸ್ತಾದು ಜಾರಿಗೆ ಬರುವಂತ ಕೆಲಸ ಆಗಬೇಕು. ಮೊದಲೇ ಬಯೋಮೆಟ್ರಿಕ್ ತಗೊಂಬನ್ನಿ. ಬಯೋಮೆಟ್ರಿಕ್ ತಂದ್ರೆ ಎಲ್ಲಾ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಹೋದಂತ ಏನು ರೈತರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ದಯಮಾಡಿ ಈ ಭಾಗದಲ್ಲಿ ಕರೆದಿಗೆಸಿ ಅವ್ರಿಗೆ ಮೀಟಿಂಗ್ಸ್ ಇದು ಮಾಡಿ. ಯಾಕಂದ್ರೆ ನಾವು ಯಾಕೆ ಹೇಳಕತ್ತೀವಿ ಅಂದ್ರೆ, ಹೋದ್ರೆ ಸಂಪೂರ್ಣ ಬರಗಾಲ, ಒಂದು ಬೆಳೆನೇ ಹೋಗಿಬಿಡ್ತು. ಏನ್ ಮಾಡ್ಬೇಕು ರೈತರು ಬಹಳ ಕಷ್ಟ ಅದ. ಅದು ಮತ್ತೆ ಹೇಳ್ಬೇಕಂದ್ರೆ ಬಹಳ ಇದನ್ನೇ ಅದ. ಅದೇ ಒಂದು ಈಗೇನದಲ್ಲ ತಗೊಂತಾರ, ಯಾವುದೇ ಒಂದು ಮಾಡಿದ್ದೇನೆ ಚೆಂತಾನೆ ಟಿವಿದಾಗ ತೋರಿಸಿದೆ. ಯಾರ ರೈತರ ಸಹಾಯಕೈತರೋ, ನೀರಿಲ್ಲೋ, ಮಳೆ ಇಲ್ಲೋ, ಬೆಲೆ ಇಲ್ಲ, ಏನ್ ಕೇಳಬಾರ್ದು. ನಮ್ಮ ದೇಶದ ಪರಿಸ್ಥಿತಿ ಹಿಂಗಿರೋದ್ರಿಂದ ಏನಪ್ಪ ಅಂದ್ರೆ, ನೀವು ದುಡಿಯೋದನ್ನ ರೈತರ ಸಲಹೆ ಮತ್ತೆ ಇದು ಅದರಲ್ಲಿ ಮಾಡಬೇಕಂದ್ರೆ ನೀವು ಮಾಡಿದ್ದ ಮಾರ್ಗ ಇದು ತಪ್ಪದ. ಇದನ್ನ ಬಿಡಬೇಕು. ಮುಂದೆ ನಾವು ಹೇಳಕತ್ತೀವಿ, ನಿಮ್ MD ಅವ್ರಿಗೆ ಒಂದು ಲೆಟರ್ ಬರೀರಿ, ಸಪರೇಟ್ ಆಗಿ ಲೆಟರ್ ಬರೀರಿ. ಈ ತರ ಏನಪ್ಪ ಅಂದ್ರೆ ಎಲ್ಲರೂ ಕೂತ ರೈತರು ಒಂದು ಮೀಟಿಂಗ್ ಕರಿ ಅಂತ ಹೇಳ್ತಾರೆ. ನಿಮ್ಗೆ ಹಾಗೆ ಸಿಗಲಿಲ್ಲ ಅಂದ್ರೆ ಮೀಟಿಂಗ್ ಕರಿ ಅಂತ ಹೇಳ್ತಾರ. ರೈತರದ ಒಂದು ಈ ತಗೊಳ್ರೆ, ಒಂದು ಎಲ್ಲರದ್ದು ಒಂದು ಸಲಹೆ ತಗೊಳ್ರಿ. ಜಂಗಲ್ ಕಟಿಂಗ್ ಯಾಕಿಲ್ಲ, ಯಾವ ಕೆಲಸಗಳು ಯಾಕಿಲ್ಲ ಅಂತ ಕೇಳಿದಾಗ ಅವ್ರು ಸ್ವಚ್ಛವಾಗಿ ಹೇಳ್ತಾರೆ, ಗ್ರಾಂಟ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಆಫೀಸ್ಗಳಿಗೆ ಗ್ರಾಂಟೇ ಇಲ್ಲ. ಮತ್ತೆ ನೀವು ದಕ್ಷತೆಯಿಂದ ಇದ್ದೀರಿ ಅಂತ, ತಮ್ಮ ಪ್ರಾಮಾಣಿಕತೆಯಿಂದ ಇದ್ದೀರಿ ಅಂತ ನಾವು ಭಾವಿಸಿದ್ದೇವೆ. ಈ ಒಂದ್ ಏನ್ ಮಾತಾಡಿ ಹೋಗಿ ಆಗಬಾರ್ದು. ಇಲ್ಲಿ ಏನ್ ಮಾತಾಡಿದ್ದು ಕನಿಷ್ಠ ಅರ್ಧ ದಾಸ್ತಾದು ಜಾರಿಗೆ ಬರುವಂತ ಕೆಲಸ ಆಗಬೇಕು. ಮೊದಲೇ ಬಯೋಮೆಟ್ರಿಕ್ ತಗೊಂಬನ್ನಿ. ಬಯೋಮೆಟ್ರಿಕ್ ತಂದ್ರೆ ಎಲ್ಲಾ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಹೋದಂತ
ಏನು ರೈತರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಅವ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ದಯಮಾಡಿ ಈ ಭಾಗದಲ್ಲಿ ದುಡಿಯೋದನ್ನ ರೈತರ ಸಲಹೆ ಮತ್ತೆ ಇದು ಅದರಲ್ಲಿ ಮಾಡಬೇಕು. ನೀವು ಮಾಡಿದ್ದ ಮಾರ್ಗ ಇದು ತಪ್ಪದ, ಇದನ್ನು ಬಿಡಬೇಕು. ಮುಂದೆ ನಾವು ಹೇಳಕತ್ತೀವಿ, ನಿಮ್ MD ಅವ್ರಿಗೆ ಒಂದು ಲೆಟರ್ ಬರೀರಿ, ಸಪರೇಟ್ ಆಗಿ ಲೆಟರ್ ಬರೀರಿ. ಈ ತರ ಏನಪ್ಪ ಅಂದ್ರೆ ಎಲ್ಲರೂ ಕೂತ ರೈತರು ಒಂದು ಮೀಟಿಂಗ್ ಕರಿ ಅಂತ ಹೇಳ್ತಾರೆ. ನಿಮ್ಗೆ ಹಾಗೆ ಸಿಗಲಿಲ್ಲ ಅಂದ್ರೆ ಮೀಟಿಂಗ್ ಕರಿ ಅಂತ ಹೇಳ್ತಾರ. ರೈತರದ ಒಂದು ಇದು ತಗೊಳ್ರಿ, ಒಂದು ಎಲ್ಲರದ್ದು ಒಂದು ಸಲಹೆ ತಗೊಳ್ರಿ. ನೀವು ದಕ್ಷತೆಯಿಂದ ಇದ್ದೀರಿ ಅಂತ ತಮ್ಮ ಪ್ರಾಮಾಣಿಕತೆಯಿಂದ ಇದ್ದೀರಿ ಅಂತ ನಾವು ಭಾವಿಸಿದ್ದೇವೆ. ಈ ಒಂದು ಏನು ಮಾತಾಡಿ ಹೋಗಿ ಆಗಬಾರ್ದು. ಇಲ್ಲಿ ಏನು ಮಾತಾಡಿದ್ದು ಕನಿಷ್ಠ ಅರ್ಧ ದಾಸ್ತಾದ್ರೂ ಜಾರಿಗೆ ಬರುವಂತ ಕೆಲಸ ಆಗಬೇಕು. ಮೊದಲೇ ಬಯೋಮೆಟ್ರಿಕ್ ತಗೊಂಬನ್ನಿ. ಬಯೋಮೆಟ್ರಿಕ್ ತಂದ್ರೆ ಎಲ್ಲಾ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಹೋದಂತ ಏನು ರೈತರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಅವ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ದಯಮಾಡಿ ಈ ಭಾಗದಲ್ಲಿ